ಆನೇಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಸಮೀಪದ ಚೂಡಹಳ್ಳಿ ಗ್ರಾಮದಲ್ಲಿ ಇಂದು ಬಸವನಗುಡಿಯ ಬಿಎಂಎಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಆನೇಕಲ್ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶರಾದ ಕೃಷ್ಣರಾಜು ಉದ್ಘಾಟಿಸಿದರು. ಚೂಡಹಳ್ಳಿ ಗ್ರಾಮ ಬನ್ನೀರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೊಂದಿಕೊಂಡಿರುವ ಕುಗ್ರಾಮ. ಸೂಕ್ತ ರಸ್ತೆ ಸಹ ಇಲ್ಲದ ಈ ಗ್ರಾಮವನ್ನು ಆಯ್ಕೆ ಮಾಡಿ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಕಾನೂನು ಅರಿವು ಮೂಡಿಸುವ ಕೆಲಸವನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮಾಡಿದ್ದಾರೆ. ಜೊತೆಗೆ 7 ದಿನಗಳ ಕಾಲ ಎನ್ಎಸ್ಎಸ್ ಶಿಬಿರವನ್ನು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಅನಿತಾ ಡಿಸೋಜಾ ಮಾಹಿತಿ ನೀಡಿದರು. ಕಾಮಕೋಟಿ ಪೀಠವಾಸಿನಿ ಮಾಮವ ಕಾಮಾಕ್ಷಿ ಕಾಮಕೋಟಿ ಪೀಠವಾಸಿನಿ ಧ್ಯಾಯಣಿ ನಾದ ಬಿಂದು ಕಲಾ ಪ್ರದರ್ಶಿನಿ ಕಲ್ಯಾಣಿ ಗುಣಶಾಲಿನಿ ಕಾಕ್ಷಿ. ಅದ್ಭುತವಾಗಿ ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಟ್ಟು ವಿದ್ಯಾರ್ಥಿಗಳ ಇಂದಿನ ಒಂದು ನಮ್ಮ ಎನ್ಎಸ್ಎಸ್ ಶಿಬಿರದಲ್ಲಿ ಈ ಒಂದು ಸಮುದಾಯಕ್ಕೆ ಒಂದು ಸೇವೆಯನ್ನು ಸಲ್ಲಿಸುವ ಮೂಲಕ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಲ್ಲಿ ಇರುವಂತಹ ಯೋಜನೆ ಈ ಒಂದು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ. ನಮ್ಮ ಕಾಲೇಜು ಕಾನೂನು ಕಾಲೇಜು ಆಗಿರೋದ್ರಿಂದ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಒಡನೆ ನಾವು ಒಂದು ಕಾನೂನು ಅರಿವನ್ನು ಸಹ ಮೂಡಿಸ್ತಕ್ಕಂಥ ಒಂದು ಧ್ಯೇಯ ನಮ್ಮ ಒಂದು ಎನ್ಎಸ್ಎಸ್ ಶಿಬಿರದ ಮುಖ್ಯ ಉದ್ದೇಶವಾಗಿರುತ್ತದೆ. ಹಾಗಾಗಿ ನಾವು ಆನೇಕಲ್ ತಾಲೂಕು TLSA ಏನಿದೆ, ತಾಲೂಕು ಸೇವೆ ಪ್ರಾಧಿಕಾರ, ಅವರ ಜೊತೆಗೆ ಒಂದುಗೂಡಿ ಈ ದಿನ ನಾವು ಕಾನೂನು ಶಿಬಿರವನ್ನು ಸಹ ಆಯೋಜಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣರಾಜ್ ಅವರಿಗೆ ನಮ್ಮ ಪ್ರಾಂಶುಪಾಲರದು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತೇನೆ. ಸರ್, ಹಿರಿಯ ಪ್ರಾಧ್ಯಾಪಕರುಗಳಿಗೂ ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ಹಾಗೆಯೇ ನಮ್ಮ ಎಲ್ಲ ಶಿಬಿರಾರ್ಥಿಗಳಿಗೂ ಈ ಒಂದು 7 ದಿನಗಳ ಶಿಬಿರದ ಮುಖ್ಯವಾಗಿರ್ತಕ್ಕಂತಹ ಈ ಒಂದು ಶಿಬಿರ ವಿದ್ಯಾರ್ಥಿಗಳು ಏನಿದ್ದಾರೆ, ಸೈನಿಕರಂತೆ ನೆಕ್ಸ್ಟ್ 7 ದಿನಗಳ ಕಾಲ ಇಲ್ಲಿ ತಮ್ಮ ಶ್ರಮದಾನವನ್ನ ಮಾಡಲು ಬಂದಿರ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಊರಿನ ಗ್ರಾಮಸ್ಥರಿಗೆ ಮತ್ತೆ ಎಲ್ಲರಿಗೂ ಸಹ ನಮ್ಮ BMS ಕಾನೂನು ಕಾಲೇಜು ವತಿಯಿಂದ ಈ ಒಂದು ಶಿಬಿರಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಅತಿಥಿಗಳ ಭಾಷಣವನ್ನ ನಡೆಸಿಕೊಟ್ಟಂತಹ ನಮ್ಮ ಶಿಬಿರಾಧಿಕಾರಿಗಳಾದಂತಹ ಶ್ರೀಯುತ ಪ್ರತಾಪ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರದಿ ಪಾಪಾನಿ ಸಂಧ್ಯಾ ದೀಪಂ ನಮಸ್ತುತೆ ಎಂಬ ಈ ಒಂದು ಅದ್ಭುತ ಸಾಲುಗಳು ಯಾವ ರೀತಿ ನಮ್ಮ ಒಂದು ಕತ್ತಲೆಯನ್ನ ಕಳೆದು ಒಂದು ಬೆಳಕಿನ ಉಜ್ವಲತೆಯಿಂದ ಕೂಡಿರಲಿ, ಎಲ್ಲರೂ ಸಹ ಒಂದು ಆತ್ಮೀಯವನ್ನು ಯಶಸ್ಸುಗೊಳಿಸಬೇಕಾಗಿ. ಸಾಮಾನ್ಯವಾಗಿ ಕಾನೂನು ಅರಿವು ಶಿಬಿರ ಅಂತ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಪಬ್ಲಿಕ್ಸನ್ನು, ಪಬ್ಲಿಕ್ಸ್ ಇರ್ತಾರೆ ಅಂತ. ಆದರೆ ಇಲ್ಲಿ ನೋಡುವಾಗ ಆಡಿಯನ್ಸ್ ಯಾರಂದರೆ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಲೆಕ್ಚರರ್ಸ್. ಆಲ್ಮೋಸ್ಟ್ ನಮ್ಮ ಇಂತಹ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತ ನಾವು ಭಾವಿಸುವುದು, ನಾವು ಎಕ್ಸ್ಪೆಕ್ಟ್ ಮಾಡೋದು ಸಾರ್ವಜನಿಕರು, ಅವರಿಗೆ ಕಾನೂನಿನ ಅರಿವಿನ ಅಗತ್ಯ ಇರ್ತದೆ, ಅಂಥವ್ರನ್ನ ನಾವು ಇಂತಹ ವೇದಿಕೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ಕಾರ್ಯಕ್ರಮ ಅಂದರೆ ನಾವು ವಿಶ್ವ ಸಾಮಾಜಿಕ ನ್ಯಾಯ ದಿನ ಅಂತ ಹೇಳಿ ನಾವು ಫೆಬ್ರವರಿ 20 ಆಚರಿಸ್ತೀವಿ. ಆ ಪ್ರಯುಕ್ತವಾಗಿ ಈ ಒಂದು NSS ಶಿಬಿರವನ್ನು BMS ಕಾಲೇಜಿನ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಅದು ತುಂಬ ಸಂತೋಷಕರವಾದ ವಿಷಯ. ಯಾಕಂದರೆ ಇಂತಹ ಹಳ್ಳಿಗಳಿಗೆ ಕಾನೂನಿನ ಒಂದು ಜ್ಞಾನವನ್ನು ಮುಟ್ಟಿಸುವ ಜವಾಬ್ದಾರಿ ನಮ್ಮ ನ್ಯಾಯಾಂಗ ಇಲಾಖೆಯದ್ದು, ವಕೀಲರ ಸಂಘದ್ದು. ಅದೇ ನಮಗಿಂತ ಹೆಚ್ಚಿನ ಮಟ್ಟದಲ್ಲಿ ಈ ಕಾಲೇಜಿನವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಉತ್ಸಾಹವನ್ನು ತೋರಿಸಿದ್ದೀರಿ. ಇದು ತುಂಬ ಸಂತೋಷಕರ, ಶ್ಲಾಘನೀಯವಾದ ಒಂದು ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮೊದಲಿಗೆ ನಮಗೆ ಕಾನೂನಿನ ಅರಿವು ಯಾಕೆ ಬೇಕು ಎನ್ನುವ ಬಗ್ಗೆ ತಿಳ್ಕೊಳ್ಳುವುದು ಅತಿ ಅಗತ್ಯ.
ಯಾಕಂದರೆ ನೀವು ಆಲ್ರೆಡಿ ಲಾ ಸ್ಟೂಡೆಂಟ್ಸ್ ಇದ್ದೀರಿ, ನೀವೊಂದು ಪ್ರೊಫೆಷನ್ ಆಯ್ಕೆ ಮಾಡಿದ್ದೀರಿ. ಆದ ಕಾರಣ ಇದರ ಬಗ್ಗೆ ಹೆಚ್ಚಿನ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ 1860 ಆಗ ಬ್ರಿಟಿಷರ ಕಾಲದಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ದೇಶದಲ್ಲಿ ಏನು ಮಿಸ್ಚೀಫ್ ರೂಲ್, ನಾವು ಮಿಸ್ಚೀಫ್ ರೂಲ್ಸ್ ಅಂತ ನೀವು ಓದಿರ್ಬೋದು, ಏನು ಸೊಸೈಟಿಯಲ್ಲಿ ಏನು ತೊಂದರೆಗಳಿದೆ ಅದಕ್ಕೆ ಚೀಮಾರಿ ಹಾಕಲು, ಅದನ್ನು ತಡೆಗಟ್ಟಲು ಒಂದು ಕಾನೂನು ಉದ್ಭವ ಆಗುತ್ತೆ. ಪಾರ್ಲಿಮೆಂಟ್ ಒಂದು ಕಾನೂನು ತರುತ್ತೆ. ಆವಾಗ 1990ರಲ್ಲಿ ಏನಿತ್ತೋ ಆ ಸನ್ನಿವೇಶಗಳು ಈಗಿಲ್ಲ. ಈಗ ಕಾನೂನು ಬದಲಾವಣೆ ಆಗ್ತದೆ, ಸಮಾಜ ಬದಲಾವಣೆ ಆಗುತ್ತದೆ. ಅದೇ ರೀತಿ ಕಾನೂನು ಹೇಗೆ ಸಮಾಜದಲ್ಲಿ ಆಗುಹೋಗುಗಳು ಹೇಗೆ ಬದಲಾವಣೆ ಆಗುತ್ತೋ ಅದಕ್ಕೆ ಹೊಂದಿಕೊಂಡು ನಮ್ಮ ಕಾನೂನುಗಳು ಬದಲಾವಣೆ ಆಗುತ್ತೆ. ಇಗ್ನೊರೆನ್ಸ್ ಆಫ್ ಲಾ ಇಟ್ಸ್ ನಾಟ್ ಎನ್ ಎಕ್ಸ್ಕ್ಯೂಸ್ ಅಂತ ಹೇಳುವ ಹಾಗೆ ನಿಮ್ಮ ಕಾಲೇಜಲ್ಲಿ ಬೇಸಿಕ್ ಹೇಳ್ಕೊಳ್ಳೋದೇ ಅದು. ಕಾನೂನಿನ ತಿಳುವಳಿಕೆ ಇಲ್ಲ ಅಂತ ಹೇಳೋದು ಒಂದು ಎಕ್ಸ್ಕ್ಯೂಸ್ ಅಲ್ಲ. ಆದ ಕಾರಣ ಹಳ್ಳಿಗಳಿಗೂ ಜನರಿಗೂ ಇಂತಹ ಒಂದು ಫಾರೆಸ್ಟ್ ಏರಿಯಾದಲ್ಲಿ ನಾವು ಒಂದು ಜಿಂಕೆಯನ್ನು ಮನೆ ಹತ್ರ ಒಂದು ಜಿಂಕೆ ಬಂತು, ಅದನ್ನು ಬೇಟೆ ಮಾಡಿ ಸಾಯಿಸಿದ್ವಿ ಅಂದರೆ ಅದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳೋದು ಒಂದು ಎಕ್ಸ್ಕ್ಯೂಸ್ ಅಲ್ಲ. ಆದ ಕಾರಣ ಕಾನೂನಿನ ತಿಳುವಳಿಕೆ ಎಷ್ಟು ಮುಖ್ಯ ಅಂತ ಜನರಿಗೆ ಮುಟ್ಟಿಸುವ ಒಂದು ಕಾರ್ಯಕ್ರಮವನ್ನು ನೀವು ಈ ಒಂದು 7 ದಿನದ ಶಿಬಿರವನ್ನು ಹಮ್ಮಿಕೊಂಡಿದ್ದೀರಿ. ಅದು ಯಶಸ್ವಿಯಾಗಲಿ. ಈಗ ಕೋವಿಡ್-19 ಪ್ಯಾಂಡಮಿಕ್ ಆದ ನಂತರ ನಾವು ನೋಡ್ಬೋದು ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಯಾವುದು ಎಲ್ಲ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ವರ್ಕ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಆನ್ಲೈನ್, ಕರೆನ್ಸಿ ಇಲ್ಲ, ಪೇಪರ್ ಇಲ್ಲ. ಸೊ ಇದಕ್ಕೆ ಹೊಂದ್ಕೊಂಡು ಏನೆಲ್ಲ ಮಿಸ್ಚೀಫ್ಗಳು ಬರುತ್ತೋ, ಏನೆಲ್ಲ ಕ್ರೈಮ್ಗಳಾಗುತ್ತೋ ಅದಕ್ಕೆ ಸಂಬಂಧಪಟ್ಟಾಗೆ ಹೊಸ ಕಾನೂನುಗಳು ಬರ್ತದೆ. 2013ರಲ್ಲಿ 12ರಲ್ಲಿ ಪೋಕ್ಸೋ ಆ್ಯಕ್ಟ್, ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ಸು. ಈಗ ನಮ್ಮ ಸಮಾಜದಲ್ಲಿ ಆಗುಹೋಗುಗಳ ಬದಲಾವಣೆಗಳಲ್ಲಿ ಆಗುವಂತಹ ತೊಂದರೆಗಳನ್ನು ನಿವಾರಿಸಲು ಕಾನೂನುಗಳು ಚೇಂಜ್ ಆಗ್ತಾನೆ ಇರ್ತದೆ. ಆದ ಕಾರಣ ಪ್ರತಿಯೊಬ್ಬರು ನಮ್ಮ ಸಮಾಜದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ತಿಳುವಳಿಕೆಯನ್ನು ಹೊಂದ್ಕೊಳ್ಳೋದು ಅತಿ ಅಗತ್ಯ. ಇನ್ನು ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಆನೇಕಲ್ಲು ಸರೌಂಡಿಂಗಲ್ಲಿ, ಬೆಂಗಳೂರು ಸರೌಂಡಿಂಗಲ್ಲಿ ನೋಡುವುದಾಗೆ ಆಸ್ತಿ ವ್ಯವಹಾರಗಳ ಬಗ್ಗೆ ಬಹಳ ತಿಳುವಳಿಕೆ ಹೊಂದಿರಬೇಕು. ಯಾಕಂದರೆ ಯಾವುದೇ ಒಂದು ನಮ್ಮ ಜೀವನದಲ್ಲಿ ಒಂದು ಆಸ್ತಿ ಖರೀದಿ ಮಾಡೋದಂದರೆ ಅದು ನಮ್ಮ ಲೈಫ್ ಅಚೀವ್ಮೆಂಟ್. ಅದಕ್ಕಿಂತ ಜಾಸ್ತಿ ನಮಗೆ ಪಾಪ ಕಷ್ಟ ಬಂದು ಸೇವಿಂಗ್ಸ್ ಮಾಡಿ ಇನ್ವೆಸ್ಟ್ ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಆಸ್ತಿ ವ್ಯವಹಾರ ಮಾಡುವಾಗ ಕಾನೂನಿನ ಚೌಕಟ್ಟಿನಲ್ಲಿ ಸೇಲ್ ಡೀಡ್ ಯಾವ ರೀತಿ ಇರಬೇಕು, ಆ ಮಾರಾಟ ಮಾಡೋರಿಗೆ ಅಧಿಕಾರ ಇದೆಯೋ, ಅದನ್ನು ಮಾರಾಟ ಮಾಡಲು ಅಧಿಕಾರ ಇದೆಯೋ, ಯಾರಾದರೂ ಬೇರೆ ವಾರಸುದಾರರು ಇದ್ದಾರೋ, ನಾಳೆ ಒಂದು ವ್ಯಾಜ್ಯ ಬರಬಹುದಾ, ಇವುಗಳ ಬಗ್ಗೆ ಎಲ್ಲ ಒಂದು ನುರಿತ ಸಿವಿಲ್ ನ್ಯಾಯವಾದಿಗಳ ಹತ್ರ ಕಾನೂನು ಸಲಹೆ ತೆಗೆದುಕೊಂಡು ನಾವು ಆಸ್ತಿ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ. ಇದು ನಾನು ಯಾಕೆ ನಿಮಗೆ ಹೇಳುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನೀವು ಇನ್ನು 7 ದಿನದ ಶಿಬಿರದಲ್ಲಿ ನೀವು ಇಲ್ಲಿಯ ಪ್ರಜೆಗಳನ್ನೆಲ್ಲ ಇಂಟ್ರ್ಯಾಕ್ಟ್ ಮಾಡ್ತೀರಿ. ಆಗ ಇಲ್ಲಿಯ ಪ್ರಜೆಗಳಿಗೆ ಮುಟ್ಟಿಸಬೇಕು ಎನ್ನುವ ಒಂದು 2 ಕಿವಿ ಮಾತು ಹೇಳ್ತಾ ಇದ್ದೇನೆ. ಅದೇ ರೀತಿ ಯಾವುದೇ ಖಾಲಿ ಚೆಕ್ಕಿಗೆ ಸಹಿ ಮಾಡಿಕೊಡೋದು, ಖಾಲಿ ಕರಾರು ಪತ್ರಕ್ಕೆ, ಖಾಲಿ ಬಾಂಡಿಗೆ ಸಹಿ ಮಾಡಿಕೊಡೋದು, ಸಾಲದ ಭದ್ರತೆಗಾಗಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಡೋದು, ಇಂಥದ್ದೆಲ್ಲ ಸನ್ನಿವೇಶಗಳು ನಾಳೆ ಒಂದು ಲಿಟಿಗೇಷನ್ಗೆ ಕಾರಣ ಆಗುತ್ತೆ. ಆದ ಕಾರಣ ಅಂಥದ್ದು ಕೋರ್ಟಲ್ಲಿ ಬಂದರೆ ಅದನ್ನು ಸಾಬೀತುಪಡಿಸೋದಂದರೆ ತುಂಬ ಕಷ್ಟಕರವಾದ ಕೆಲಸ. ನಿಮ್ಗೆ ಗೊತ್ತಿದೆ ಸೆಕ್ಷನ್ 90, 91, 92 ಎವಿಡೆನ್ಸ್ ಆ್ಯಕ್ಟ್, ಓರಲ್ ಎವಿಡೆನ್ಸ್ ಕಾಂಟ್ರರಿ ಟು ದ ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ಸ್. ಅಂತಹ ಸಂದರ್ಭದಲ್ಲಿ ಅದನ್ನು ಪ್ರೂವ್ ಮಾಡೋದು ವೆರಿ ಡಿಫಿಕಲ್ಟ್. ಆದ ಕಾರಣ ಸಾಮಾನ್ಯ ಇಲ್ಲಿಯ ಪ್ರಜೆಗಳಿಗೆ ನೀವು ಮುಟ್ಟಿಸಬೇಕಾದ ಏನಂದರೆ ಖಾಲಿ ಬಾಂಡಿಗೆ ಸಹಿ ಮಾಡೋದು, ಖಾಲಿ ಚೆಕ್ ಬರ್ಕೊಡೋದು, ಬಾಂಡ್ ಸಾಲದ ಭದ್ರತೆಗಾಗಿ ಕರಾರು ಪತ್ರ ರಿಜಿಸ್ಟರ್ ಮಾಡಿಸ್ಕೊಡೋದು. ಇಂತಹ ಒಂದು ತಿಳುವಳಿಕೆ ಇಲ್ಲದೆ ಅಂತಹ ಸನ್ನಿವೇಶಗಳಿಗೆ ಕೈ ಸುಟ್ಕೊಳ್ಳುವಂತಹ ಸಾಮಾನ್ಯ ಪ್ರಜೆಗಳಿಗೆ ಅನ್ಯಾಯ ಆಗುತ್ತೆ. ಇಂತಹ ಬಗ್ಗೆ ನೀವು ಈ 7 ದಿನ ಶಿಬಿರಲ್ಲಿ ಇಂತಹ ನ್ಯಾಯಾಲಯಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಬುಕ್ಕಿನ ವಿಷಯ ಎಲ್ಲ ಹೇಳ್ತಾ ಇರೋದು, ಪ್ರಾಕ್ಟಿಕಲ್ ಆಗಿ ಏನು ಡಿಫಿಕಲ್ಟಿ ಸಮಾಜದ ನಮ್ಮ ಸಾಧಾರಣ ಜನರು ಎದುರಿಸ್ತಾರೋ ಅದರ ಬಗ್ಗೆ ನೀವು ತಿಳುವಳಿಕೆ ಕೊಟ್ಟರೆ ಇನ್ನು ಸಮಂಜಸವಾಗಿರುತ್ತದೆ. ಅವರಿಗೆ ಒಂದು ನ್ಯಾಯದ ತಿಳುವಳಿಕೆ ತಿಳಿಸಿದ ಹಾಗಿರುತ್ತದೆ. ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಈ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಿದ ಎಲ್ಲ ಈ BMS ಕಾಲೇಜಿನ, ಕಾನೂನು ಕಾಲೇಜಿನ ಎಲ್ಲ ಪ್ರಾಂಶುಪಾಲರಿಗೆ, ಎಲ್ಲ ಇಲ್ಲಿಯ ಸಿಬ್ಬಂದಿಯವರಿಗೆ, ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ಈ ಶಿಬಿರ ಹಾಗೂ ನನ್ನ
ಲಾ ಸ್ಟೂಡೆಂಟ್ಸಿಗೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಇದು ನೋಬಲ್ ಪ್ರೊಫೆಷನ್. ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಒಂದು ನೋಬಲ್ ಪ್ರೊಫೆಷನ್. ಇದು ಬರೀ ಮನಿ ಓರಿಯೆಂಟೆಡ್ ಇರಬಾರ್ದು, ಸರ್ವಿಸ್ ಓರಿಯೆಂಟೆಡ್ ಇರಬೇಕು. ಯಾಕಂದರೆ ನಮ್ಮ ಜೊತೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ತಿಂಗಳಿಗೆ 5,000 ರೂಪಾಯಿ ಸಂಪಾದನೆ ಮಾಡುವವನು ಬರ್ತಾನೆ, ತಿಂಗಳಿಗೆ 50,000 ಸಂಪಾದನೆ ಮಾಡುವವನು ಬರ್ತಾನೆ, ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡುವವನು ನಮ್ಮ ಹತ್ರ ಸರ್ವಿಸ್ ಕೇಳ್ಕೊಂಡು ಬರ್ತಾನೆ. ಆಗ ನಾವು ಸರ್ವಿಸ್ ಓರಿಯೆಂಟೆಡ್ ಆಗಿ ನಮ್ಮ ಸೇವೆಯನ್ನು ಕೊಡಬೇಕಾಗುತ್ತೆ. ಆ್ಯಸ್ ಎ ಲಾಯರ್ ಆಗಿ ಹೇಳ್ತೇನೆ, ಲಾಯರ್ ಪ್ರೊಫೆಷನ್ಗೆ ಸಂಬಂಧಪಟ್ಟಾಗಿ ಮನಿ ಓರಿಯೆಂಟೆಡ್ ಅಲ್ಲ, ಇಟ್ ಈಸ್ ಎ ಸರ್ವಿಸ್ ಓರಿಯೆಂಟೆಡ್ ಪ್ರೊಫೆಷನ್ ಅಂತ ಹೇಳಕ್ಕೆ ಬಯಸ್ತೀನಿ. ಈ 7 ದಿನದ ಶಿಬಿರ ಯಶಸ್ವಿ ಆಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ನನಗೆ ಸಬ್ಜೆಕ್ಟನ್ನು ನಿಮ್ಮ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಇನ್ವಿಟೇಷನ್ ಕಾರ್ಡಲ್ಲಿ. ಕೆಲವೊಂದು ಅನಿಸಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದ್ದಾರೆ, ಕಾನೂನಿನ ಅರಿವು ಯಾರಿಗೆ ಬೇಕಾಗಿದೆಯೋ ಅವ್ರಿಗೆ ಅವಶ್ಯಕತೆ ಇಲ್ಲಿ ಸುಮಾರು ಕಡಿಮೆ ಜನ ಇದ್ದಾರೆ ಅಂದ್ಕೊಳ್ತೇನೆ. ಈಗ 21, 22ನೇ ಶತಮಾನಕ್ಕೆ ನಾವೇನು ಬಂದಿದ್ದೀವಿ, ಹಿಂದಿನ ಕಾಲದಲ್ಲಿತ್ತು ಎಜುಕೇಟ್ ದಿ ಅನ್ಎಜುಕೇಟ್ಸ್ ಅಂತ. ಈಗ ನಾವು ಎಂತಹ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ಅಂದರೆ ಎಜುಕೇಟ್ ದಿ ಎಜುಕೇಟ್ಸ್ ಆ ರೀತಿಯಂತಹ ಒಂದು ಹಂತಕ್ಕೆ ತಲುಪಿದ್ದೇವೆ. ವಿಜ್ಞಾನ ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಮ್ಯಾನ್ ರೀಚ್ ಟು ದಿ ಮೂನ್ ಬೇಸಿಕಲಿ ಈ ಡೋಂಟ್ ನೋ ಹೌ ಟು ರೀಚ್ ಮ್ಯಾನ್ ಟು ಮ್ಯಾನ್. ಆ ಹಂತದಲ್ಲಿ ನಾವಿದ್ದಾವಾಗ ಈ ಕಾನೂನಿನ ಮಹತ್ವ ಎಲ್ಲಿ ಬೇಕಾಗಿದೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ? ಬರ್ತ್ ಟು ಡೆತ್. ಒಬ್ಬ ವಿವಾಹಿತ ಅಥವಾ ವಿವಾಹಿತೆ ಮದುವೆ ಆದಮೇಲೆ ಸ್ವಾಭಾವಿಕವಾಗಿ ನ್ಯಾಚುರಲಿ ಶೀಸ್ ಎನ್ ಕನ್ಸೀವ್ ಆರ್ ಪ್ರೆಗ್ನೆಂಟ್ ಆಗ್ತಾಳೆ. 3 ತಿಂಗಳಿನ ಮಗು ಭ್ರೂಣಾವಸ್ಥೆಯಲ್ಲಿರುವಂತಹ ಒಂದು ಶಿಶು, ಅಲ್ಲಿಂದ ಪ್ರಾರಂಭ ಆಗುತ್ತೆ ಕಾನೂನು. ಹೇಗೆ ಆ ಮಗು ಹೆಣ್ಣು ಗಂಡ, ಅದು ಬದುಕುವ ಹಕ್ಕು ಆ ಮಗುವಿಗೆ ಇಲ್ವಾ? ನಮ್ಮಲ್ಲಿ ಒಂದು ಟ್ರೆಡಿಷನಲ್ ಆರ್ಥೋಡಾಕ್ಸ್ ಫ್ಯಾಮಿಲಿ ಏನಿದೆ, ಗಂಡು ಮಗ ವಂಶೋದ್ಧಾರಕ. ಈಗಾಗಲೇ 2 ಹೆಣ್ಣು ಮಕ್ಕಳಿದ್ದಾವೆ ಅಥವಾ 1 ಹೆಣ್ಣು ಮಗು ಇದೆ, ಮುಂದೆ ಹುಟ್ಟುವಂತಹ ಒಂದು ಮಗು ನನಗೆ ಗಂಡು ಮಗುವಿನೇ ಬೇಕು. ಆ ರೀತಿಯಾದಂತಹ ಒಂದು ಸಂಪ್ರದಾಯಸ್ಥ ಒಂದು ಕುಟುಂಬದಲ್ಲಿ ಬಂದಿರುವಂತಹ ಒಬ್ಬ ಪುರುಷ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಏನು ಮಾಡ್ತಾರೆ, ಆ ಒಂದು ಹೆಣ್ಣು ಮಗಳನ್ನು ಹೋಗಿ ಸ್ಕ್ಯಾನ್ ಮಾಡ್ಸಕ್ಕೆ ಹೋಗ್ತಾರೆ. ಭ್ರೂಣಲಿಂಗ ಪತ್ತೆ. ನೀವು ಯಾವುದೇ ಹಾಸ್ಪಿಟ್ಲ್ಗಳಿಗೆ ಹೋಗಿ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಭ್ರೂಣ ಲಿಂಗ ಪತ್ತೆ ಹಚ್ಚುವುದಿಲ್ಲ, ಅದು ಕಾನೂನಿನ ಅಪರಾಧ. ಆದರೂ ಕೂಡ ರಂಗೋಲಿ ಕೆಳಗೆ ನುಗ್ಗಿದೆ, ನಾನು ಚಾಪೆ ಕೆಳಗೆ ನುಗ್ತೀನಿ ಅಂತ ಜನ ಇದ್ದವಾಗ ಇತ್ತೀಚೆಗೆ ಮಂಡ್ಯದಲ್ಲಿ ಏನಾಯಿತು, ನೀವು ಮೀಡಿಯಾದಲ್ಲಿ ನೋಡಿದ್ರೆ ಒಂದು ಹಾಲೆ ಮನೆ ನಡೆಯುತ್ತಿರುವಂತಹ ಒಂದು ಜಾಗದಲ್ಲಿ ಆ ಅಮಾಯಕ ಹೆಣ್ಣು ಮಕ್ಕಳನ್ನು ಅವ್ರನ್ನ ಕರ್ಕೊಬಂದು ಅಲ್ಲಿ ಭ್ರೂಣಲಿಂಗ ಪತ್ತೆ ಮಾಡಿ ಅಲ್ಲೇ ಹತ್ಯೆ ಮಾಡಿರುವಂತಹ ಇಶ್ಯೂ ನ್ಯಾಷನಲ್ ಇಶ್ಯೂ ಆಗಿದೆ. ಅಂದರೆ ಕಾನೂನು ಎಲ್ಲಿಂದ ಪ್ರಾರಂಭ ಆಗುತ್ತೆ? 3 ತಿಂಗಳ ಒಂದು ಮಗು ಭ್ರೂಣಾವಸ್ಥೆಯಲ್ಲಿರುವಂತಹ ಗರ್ಭಾವಸ್ಥೆಯಲ್ಲಿರುವಂತಹ ಮಗುವಿನಿಂದ ಪ್ರಾರಂಭ ಆಗುತ್ತೆ. ಆ ಮಗುವಿನ ಭ್ರೂಣವನ್ನು ಹತ್ಯೆ ಮಾಡೋದು ಅಪರಾಧ. ಆ ಮಗು ಹುಟ್ಟುತ್ತದೆ. ಸ್ಕ್ಯಾನಿಂಗ್ ಏನಕ್ಕೆ ಮಾಡ್ತಾರೆ ವೈಜ್ಞಾನಿಕವಾಗಿ? ನಾರ್ಮಲ್ ಆಗಿದೆಯಾ ಅಥವಾ ಅಬ್ನಾರ್ಮಲ್ ಆಗಿದೆಯಾ? ಆ ಹುಟ್ಟಿದಂತಹ ಮಗು ಹೊಟ್ಟೆ ಒಳಗಡೆನೇ ಇದ್ದರೆ ಜನನ ಮಾಡುವಂತಹ ಒಂದು ತಾಯಿಗೆ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆಯಾ ಅಥವಾ ಹುಟ್ಟಿದ ನಂತರ ಆ ಮಗುಗೆ ಏನಾದ್ರೂ ದೈಹಿಕ ಲಕ್ಷಣಗಳೇನಾದ್ರೂ ತೊಂದರೆ ಆಗುತ್ತಾ? ಇದಿರುವಂತಹ ಒಂದು ತಂತ್ರಜ್ಞಾನವನ್ನು ನಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೇವೆ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಮಗು ಹುಟ್ಟಿತು, ಮಗುವನ್ನು ಹುಟ್ಟಿದ ನಂತರ ಅದಕ್ಕೆ ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಮ್ಮ ಕಾನೂನಲ್ಲಿದೆ. ಪ್ರೈಮರಿ ಎಜುಕೇಷನ್ ಮತ್ತು ಹೈಸ್ಕೂಲ್ ಎಜುಕೇಷನನ್ನು ಕೂಡ ಕಡ್ಡಾಯ ಶಿಕ್ಷಣ ಪಡೆಯುವಂತಹ ಹಕ್ಕು ಆ ಮಗುಗಿದೆ. ಆ ಮಗುವನ್ನು ಯಾವುದೇ ಬಾಲ ಕಾರ್ಮಿಕರ ಒಂದು ನ್ಯಾಯಾಲಯ ಇದರಲ್ಲಿ ಕಾರ್ಖಾನೆಗಳಲ್ಲಿ ಕಾರ್ಮಿಕರಾಗಿ ನಾವು ನೇಮಕ ಮಾಡ್ಕೋಬಾರದು ಅಂತಲೂ ಗೊತ್ತಿದೆ. ಅದು ಹೋಟೆಲಲ್ಲಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ಬೀಡಿ ತಯಾರು ಮಾಡುವಂತಹ ಒಂದು ಕಾರ್ಖಾನೆ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಇಟ್ಟಿಗೆ ಫ್ಯಾಕ್ಟ್ರಿ ಇರಬಹುದು. ಯಾವುದೇ ಕಾರ್ಖಾನೆಗಳಲ್ಲಿ 16 ವರ್ಷದ ಒಳಗಡೆ ಇರುವಂಥ ಮಕ್ಕಳನ್ನು ಕಾರ್ಮಿಕರಾಗಿ ಅವರನ್ನು ಅಪಾಯಿಂಟ್ ಮಾಡ್ಕೊಳ್ಬಾರ್ದು. ಅದು ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ ಬರುತ್ತೆ. ನೀವು ಎ ಇಂದ ಝಡ್ವರೆಗೂ ಹೋದರೂ ಕೂಡ ಆ ಎ ಇಂದ ಝಡ್ವರೆಗೂ ಆಲ್ಫಾಬೆಟ್ ಪ್ರಕಾರ ಎಷ್ಟಿದೆಯೋ ಅಷ್ಟು ಕಾನೂನು ನಮ್ಮ ಇಂಡಿಯನ್ ಕಾನೂನಲ್ಲಿದೆ. ಈ ಒಂದು 5-10 ನಿಮಿಷಗಳಲ್ಲಿ ನಿಮಗೆ ಆ ಕಾನೂನಿನ ಅರಿವನ್ನು ಹೇಳೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗಿರುತ್ತೆ. ಆದರೂ ಕೂಡ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ನನ್ನ ಹೆಸರನ್ನು ನಿಮ್ಮ ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತ್ರ ಮಾತಾಡ್ತೇವೆ. ಕರ್ತವ್ಯದ ಬಗ್ಗೆ ನಾವು ಯಾರಿಗೂ ಕೂಡ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಎಷ್ಟು ಜನಕ್ಕೆ ಎಲ್ರದನ್ನು ಡಿ ಎಲ್ ಇದೆಯಾ?
ಗೇರ್ ಇರುವಂತಹ ಗಾಡಿಯನ್ನು ಓಡಿಸೋದಕ್ಕೆ ಎಲ್ರಿಗೂ ಬರುತ್ತಾ? ಮಾತಾಡಬೇಕು, ಕ್ಲ್ಯಾಪು ಹೊಡೆಯೋದಿಲ್ಲ, ಜೋರಾಗಾದರೂ ಮಾತಾಡಿ. ಎಲ್ರಿಗೂ ಬೈಕ್ ಓಡ್ಸಕ್ಕೆ ಬರುತ್ತಲ್ಲ? ವೆರಿ ಗುಡ್. ಎಷ್ಟು ಜನದ ಹತ್ರ ವ್ಯಾಲಿಡ್ DL ಇದೆ? ಕೈ ಎತ್ತಿ. ಎಲ್ರಿಗೂ ಓಡ್ಸಕ್ಕೆ ಬರ್ತದೆ, ಆದರೆ ಕೈ ಎತ್ತಿರೋದು ಬೆರಳೆಣಿಕೆ ಎಷ್ಟು ಮಾತ್ರ. ಇಲ್ಲೇ ಇದೆ ನೆಗ್ಲಿಜೆನ್ಸ್ ಆಫ್ ದಿ ಲಾ. ಮೇಲೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಇಷ್ಟು ಕಾಂಪನ್ಸೇಷನ್ನ ಕೊಡಬೇಕಾಗುತ್ತೆ. ಒಂದು ವೇಳೆ ಇನ್ಶೂರೆನ್ಸ್ ಕವರ್ ಆಗಿಲ್ಲ ಅಂದರೆ ಅವನ ಮೂವಬಲ್ ಇಮೂವಬಲ್ ಪ್ರಾಪರ್ಟೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಕೋರ್ಟ್ಗೆ ಕಾನೂನಲ್ಲಿ ಪರಿಗಣನೆಗೆ ತಗೊಳುತ್ತೆ. ಆ ರೀತಿ ನಾನು ಹುಟ್ಟಿದವನಿಂದ ಸಾಯೋವರೆಗೂ ಕೂಡ ಕಾನೂನನ್ನು ನಾನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾ ಇದ್ದೀನಿ ಅಂತ. ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಬಂದಾಗ ಸ್ವಾತಂತ್ರ್ಯ ಅದು ಇತ್ತೀಚೆಗೆ ಏನಾಗ್ತಾ ಇದೆ? ಸ್ವೇಚ್ಛಾಚಾರ ಆಗ್ತಾ ಇದೆ. ಅದು ಅತಿ ಆಯ್ತೇನು? ಇತ್ತೀಚೆಗೆ ನೀವು ಕೆಲವೊಂದು ಮಾಸ್ ಮೀಡಿಯಾಸಲ್ಲಿ ಪೇಪರ್ಸಲ್ಲಿ ಗಮನಿಸಿರ್ಬೋದು. ಬಿಹಾರದಿಂದ ಬಂದಂತಹ ಒಬ್ಬ BBM ಸ್ಟೂಡೆಂಟ್ ಬೆಂಗಳೂರಲ್ಲಿ 4th ಫ್ಲೋರ್ 5th ಫ್ಲೋರ್ ಒಂದು ಫ್ಲ್ಯಾಟಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕಾಲೇಜ್ಗೆ ಹೋಗಿ ಬರೋದು. ಅವನು ಏನು ಮಹಾ ಸಾಧನೆ ಮಾಡಿದ್ದಾನೆ ಅಂದರೆ, ದೂರದಿಂದ ಕಳಿಸಿರುವಂಥ ತಂದೆ ತಾಯಿಗಳು ನನ್ನ ಮಗ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಗಾರ್ಡನ್ ಸಿಟಿ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ ಅಂತ ಅವ್ರು ಅಂದ್ಕೊಳ್ತಾರೆ. ಆ 4ನೇ 5ನೇ ಫ್ಲೋರಲ್ಲಿರುವಂಥ ಒಬ್ಬ BBM ಸ್ಟೂಡೆಂಟ್ ಏನು ಮಾಡ್ತಾ ಇದ್ದಾನೆ, ಕೋಕೇನನ್ನು ಯಾವ ರೀತಿ ಬೆಳಿಬಹುದು ಅನ್ನೋದನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಆ darkempathy.com ಅಲ್ಲಿ ಬರ್ತದೆ, ಅದನ್ನು ಬೆಳೆದಿದ್ದಾನೆ. ಅದನ್ನು ಬೆಳೆದು ಕನ್ಸ್ಯೂಮ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾನೆ. ಯಾವ ಕಾಲೇಜಲ್ಲಿ ಹೇಳ್ಕೊಡ್ತದೆ ಅಫೀಮು ಗಾಂಜಾ ಕೋಕೇನನ್ನು ಬೆಳಿಬೇಕು ಅಂತ? ಈಗ ಟೆಕ್ನಾಲಜಿ ಯಾವ ರೀತಿ ಬೆಳೆದಿದೆ ಅಂದರೆ, ಹೋಲ್ ವರ್ಲ್ಡ್ ಈಸ್ ನೇಕೆಡ್. ನಮ್ಮಲ್ಲಿ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಅದರಲ್ಲಿ ಏನಿದೆ ಏನಿಲ್ಲ ಅಂತ ಕಂಡುಹಿಡಿದಿರೋ ತುಂಬ ಸರಳವಾಗಿದೆ. ಒಂದು ಚಾಕುವನ್ನು ಕಂಡುಹಿಡ್ದ, ಅದರಿಂದ ಏನೋ ಒಂದು ಹಣ್ಣನ್ನು ಕಟ್ ಮಾಡ್ಕೊ, ತರಕಾರಿ ಕಟ್ ಮಾಡ್ಕೊಂಡು ಅದನ್ನೇ ತಗೊಂಡೋಗಿ ಒಬ್ಬನ್ನ ಸ್ಟ್ಯಾಪ್ ಮಾಡೋದಕ್ಕೆ ಬಳಸಿದ್ರೆ ಚಾಕುವನ್ನು ಕಂಡುಹಿಡ್ದೊಂದು ತಪ್ಪ. ಹಾಗೆ ಮೊಬೈಲ್ನಲ್ಲೂ ಕೂಡ ಅತ್ಯಂತ ಬೇಕಾಗಿರುವಂಥ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡೋಕ್ಕೋಗಲ್ಲ. ಯಾವುದು ಬೇಕಾಗಿಲ್ವೋ ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೇವೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಹನಿ ಬೀ ನೋಡಿದ್ದೀರಾ? ಜೇನು ನೊಣ ಕೇಳಿದ್ದೀರಾ? ನೋಡಿದ್ದೀರಾ? ಆ ಜೇನು ನೊಣ ನೂರಾರು ಕಿಲೋಮೀಟರ್ ಸುತ್ತುತ್ತೆ. ಅದನ್ನ ಏನನ್ನು ಹುಡ್ಕೊಂಡು ಹೋಗುತ್ತೆ? ಹೂವೆಲ್ಲಿದೆ, ಮಕರಂದ ಎಲ್ಲಿದೆ, ಅದನ್ನು ಮಾತ್ರ ಹುಡ್ಕೊಂಡು ಹೋಗುತ್ತೆ. ನೂರಾರು ಕಿಲೋಮೀಟರ್ ಸುತ್ತಕೊಂಡು ಹೋಗಿ ಒಂದು ಹನಿ ಬಿ ಆ ಮಕರಂದವನ್ನು ಬಂದು ಗೂಡಲ್ಲಿ ಹನಿಯನ್ನು ಶೇಖರಣೆ ಮಾಡುತ್ತೆ. ಹಪ್ಪಿ ತಪ್ಪಿನೂ ಕೂಡ ಆ ಹನಿ ಬಿ ಎಲ್ಲೂ ಗಬ್ಬು ವಾಸನೆ ಬರ್ತಾ ಇರುವಂಥ ಜಾಗಕ್ಕೆ ಹೋಗಿ ಅದು ಮೂಸು ನೋಡೋದಿಲ್ಲ. ನಾವು ಸ್ಟೂಡೆಂಟ್ಸ್ ಆಗಿರೋರು ಯೋಚನೆ ಮಾಡಬೇಕು, ನಾವು ಹನಿ ಬಿ ಆಗ್ತಿರೋ ಒಂದು ಫ್ಲೈ ಆಗ್ತೀವ, ನೊಣ ಆಗ್ತೀವ ಅಂತ. ಮೂಗು ಮುಚ್ಕೊಂಡು ಹೋಗ್ಬೇಕಾಗ್ತದೆ. ಚರಂಡಿ ಹತ್ರ ಅಥವಾ ಯಾವುದಾದ್ರು ಒಂದು ಪ್ರಾಣಿ ಸತ್ಬಿರುತ್ತೆ, ಅಲ್ಲಿ ತಲೆ ಎತ್ತಿನೂ ಕೂಡ ನೋಡೋದಿಲ್ಲ ಜೇನ್ನೊಣ. ಅದ್ರಲ್ಲಿ ಮುಚ್ಚೋದು ಯಾವಲ್ಲಿ? ನೊಣಗಳು ಮುಚ್ಕೊಳ್ತವೆ. ಸ್ಟೂಡೆಂಟ್ ಲೈಫು ಕೂಡ ಅಷ್ಟೇ. ನೀವು ಹನಿ ಬಿ ಆಗ್ತಿರೋ ಫ್ಲೈ ಆಗ್ತಿರೋ ಅಂತ ಯೋಚನೆ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಯಾವುದನ್ನು ನನಗೆ ಒಳ್ಳೇದು ಬೇಕಾಗಿದೆಯೋ ಅದನ್ನು ಎಲ್ಲ ಕಡೆಯಿಂದ ಪಡೆದುಕೋ ಅಂತ. ಆದರೆ ಅತಿ ಹೆಚ್ಚಿನ ನಮ್ಮ ಯುವಕರು ಏನು ಮಾಡ್ತಾ ಇದ್ದಾರೆ, ಈಗ ಯಾವುದು ಬೇಕಾಗಿಲ್ವೋ ಅದ್ರ ಕಡೆ ಅಟ್ರಾಕ್ಷನ್ ಆಗ್ತಾ ಇದೆ. ಯಾವ ಮನೆಯಲ್ಲಿ ಇವತ್ತು ಸುಮಾರು ಕಡೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಟಾಯ್ಲೆಟ್ ಇಲ್ಲ, ಆದರೆ ಮನೆಗಳಲ್ಲಿ 2-3 ಸ್ಮಾರ್ಟ್ ಫೋನ್ ಇರುತ್ತದೆ. ಇದು ವಿಪರ್ಯಾಸ. ಬಳಸ್ತಾ ಇರೋದು ತಪ್ಪ ಅಥವಾ ಬಳಸ್ತಾ ಇರುವಂತಹ ರೀತಿ ತಪ್ಪ, ಅದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಈ ಒಂದು ದೇಶದಲ್ಲಿ ಹುಟ್ಟಿದಂತಹ ನಾನು ಈ ದೇಶಕ್ಕೆ ಗೌರವವನ್ನು ನಾನು ಕಾನೂನಿಗೆ ಯಾವ ರೀತಿ ಕೊಡ್ತಾ ಇದ್ದೇನೆ ಅಂತ. ಇನ್ನೂ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡಬೇಕು. ಕೋರ್ಟ್ ಹತ್ರ ಒಂದು ಹೈಕೋರ್ಟಿನ ನ್ಯಾಯಾಧೀಶರು ಬರ್ತಾ ಇರೋದ್ರಿಂದ ನಾವೆಲ್ಲರೂ ಅಲ್ಲಿ ತೆರಳಬೇಕಾಗುತ್ತೆ. ಲಾಸ್ಟಾಗಿ ಒಂದು ಇನ್ಸಿಡೆಂಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಭಾರತ ದೇಶ ಕಂಡ ಅತ್ಯಂತ ಪ್ರಭುತ್ವ ವ್ಯಕ್ತಿತ್ವವನ್ನು ಹೊಂದಿದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ, ಎಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವ್ರನ್ನ ಮೀಡಿಯಾದವ್ರು ಒಂದು ಪ್ರಶ್ನೆ ಕೇಳ್ತಾರೆ, ವಿಚ್ ಈಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಯುವರ್ ಲೈಫ್ ಅಂತ. ಅವರು ಸುಮ್ಮನೆ ಸೈಲೆಂಟಾಗಿ ಆಗ್ಬಿಡ್ತಾರೆ. ಮೀಡಿಯಾದವರೇ ಕೇಳ್ತಾ ಹೋಗ್ತಾರೆ, ನಿಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷದಾಯಕವಾದಂತಹ ದಿನ ಯಾವುದು ಸಾಹೇಬ್ರೆ ಅಂತಂದರೆ, ನೀವು ಇಸ್ರೋದಲ್ಲಿ ವಿಜ್ಞಾನಿಯಾಗಿ ಮೊದಲನೇ ದಿವಸ ಕೆಲಸಕ್ಕೆ ಹೋದಂತಹ ದಿವಸನ ನಿಮ್ಮ ಜೀವನದಲ್ಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಕೇಳ್ತಾರೆ. ನೋ ಅಂತಾರೆ. ನಂತರ ಅವರೊಂದು ಮಿಸೈಲ್ನ ಲಾಂಚ್ ಮಾಡ್ತಾರೆ. ಆ ದಿವಸ ಏನಾದರೂ ನಿಮ್ಮ ಜೀವನದಲ್ಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಕೇಳ್ತಾರೆ. ನೋ ಅಂತಾರೆ. ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡಿದಂಥ ಸಮಯನ ನಿಮಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಕೇಳ್ತಾರೆ. ನೋ ಅಂತಾರೆ. ಸುಮಾರು 75 ದೇಶಗಳ ಗೌರವ ಡಾಕ್ಟರೇಟ್ APJ ಅಬ್ದುಲ್ ಕಲಾಂ ಕೊಡ್ತಾರೆ. ಆ ಮೂಮೆಂಟ್ ಏನಾದರೂ ನಿಮ್ಮ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಕೇಳ್ತಾರೆ. ಇಲ್ಲ ಅಂತ.
ಇನ್ನು ಉಳಿದಿರೋದು ಒಂದೇ ಒಂದು, ಈ ಭಾರತ ದೇಶದ ಮೊದಲ ಪ್ರಜೆ ನೀವು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಷ್ಟ್ರಪತಿ ಭವನದಲ್ಲಿ ನೀವು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಕಡೆಯಿಂದ ಸ್ವೇರ್ ಮಾಡಿ ನೀವು ಆ ಒಂದು ಪದಗ್ರಹಣ ಮಾಡಿದಂತಹ ದಿನನ ನಿಮ್ಮ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಕೇಳ್ತಾರೆ. ನೋ ಅಂತಾರೆ. ಇನ್ನು ಯಾವುದು ಕ್ವಶನ್ನೇ ಇಲ್ಲ ಮೀಡಿಯಾದವ್ರಿಗೆ, ನೀವೇ ಹೇಳ್ಬಿಡಿ ಸರ್ ಅಂತ. ಆಗ ಅವ್ರು ಹೇಳ್ತಾರೆ, ಅತ್ಯಂತ ಮನ ಮುಟ್ಟುವಂತಹ ಒಂದು ಇನ್ಸಿಡೆಂಟನ್ನು ಶೇರ್ ಮಾಡ್ತಾರೆ ಅವರು. ನಾನು ಹೈದರಾಬಾದಿಗೆ ಒಂದು ಸಾರಿ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿದ್ದಾರೆ, ಒಂದು 45-50 ಮಕ್ಕಳಿದ್ರಲ್ಲಿ ಬೈ ಬರ್ತ್ ಅವ್ರು ಹ್ಯಾಂಡಿಕ್ಯಾಪ್ಟ್. ಅವ್ರಿಗೆ ಹಾಕಿರುವಂಥ ಕ್ರಚಸ್ 3.5-4 kg ಬರ್ತಾಯಿದ್ವು. ಆ ಫಂಕ್ಷನಲ್ಲಿ ಗೆಸ್ಟಾಗಿ ಹೋಗಿರ್ತಾರೆ APJ ಅಬ್ದುಲ್ ಕಲಾಂ. ಆ 3.5-4 kg ಹಾಕ್ಕೊಂಡಿರುವಂತಹ ಕ್ರಚಸ್ಸನ್ನು ಹಾಕ್ಕೊಂಡು ಮಕ್ಕಳು ಕಷ್ಟಪಟ್ಟು ತೆವಳ್ಕೊಂಡು ಬರ್ತಾ ಇರೋದನ್ನು ನೋಡಿ ಆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಕೂಡ ಮನಸ್ಸಿನಲ್ಲಿ ಯಾಕಪ್ಪ ಈ ಮಗು ನನಗೆ ಹುಟ್ಟಿತು ಅಂತ ಹೇಳಿ ಮನಸ್ಸಿನಲ್ಲಿನೇ ಕಣ್ಣೀರಾಗ್ತಾ ಇರ್ತಾರೆ. ಈ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾರೆ. APJ ಅಬ್ದುಲ್ ಕಲಾಂ ಆ ಫಂಕ್ಷನ್ ಮುಗಿದ ಮೇಲೆ ಆ ಮಕ್ಕಳುಗಳ ಒಂದು ಕ್ರಚಸ್ಗಳ ಮೆಜರ್ಮೆಂಟನ್ನು ತೆಗೆದುಕೊಂಡು ಇಸ್ರೋಗೆ ಹೋಗ್ತಾರೆ. ಆ ರಾಕೆಟಲ್ಲಿ ಬಳಸ್ತಾ ಇರಬೇಕಂತ ಅತ್ಯಂತ ಲೈಟ್ ಮೆಟಾಲ್ ಅದನ್ನು ಮೆಜರ್ಮೆಂಟ್ ತಗೊಂಡು 2.5-3 kg ಬರ್ತಾ ಇದ್ದಂತಹ ಕ್ರಚಸ್ಗಳ ತೂಕವನ್ನು 250-300 ಗ್ರಾಮಲ್ಲಿ ಬಳಸಬೇಕಾದಂಥ ಮೆಟಲನ್ನು ಬಳಸಿ ಆ 45-50 ಮಕ್ಕಳ ಕ್ರಚಸ್ಸನ್ನು ತಯಾರು ಮಾಡಿಕೊಂಡು ಇಂಥ ದಿವಸ ಬರ್ತಾ ಇದ್ದೀನಿ ಮಕ್ಕಳನ್ನೆಲ್ಲ ಅಸೆಂಬಲ್ ಮಾಡಿಸಿ ಅಂತ ಹೇಳ್ತಾರೆ. ಆ ಕ್ರಚಸ್ಸನ್ನು ತೆಗೆದುಕೊಂಡು ಹೋಗ್ತಾರೆ. ಆ ಮಕ್ಕಳುಗಳ ಕಾಲುಗಳಿಗೆ ಎಲ್ಲರಿಗೂ ಕೂಡ ಕ್ರಚಸ್ಸನ್ನು ಹಾಕಿ ಈಗ ಓಡಾಡಿ ಆರಾಮಾಗಿ ಓಡಾಡಿ ಅಂತ ಹೇಳ್ತಾರೆ. ಆ ಮಕ್ಕಳು ನಾವು ನೀವಾಗೆ ಎಷ್ಟು ಕೂಲಾಗಿ ಓಡಾಡ್ತಾರೆ ಅಂದರೆ ಅದನ್ನು ನೋಡ್ಬಿಟ್ಟು ಇವರಿಗೆ ತುಂಬ ಖುಷಿ ಆಗುತ್ತೆ. ದಟ್ ಈಸ್ ಮೈ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ. ಇದೇ ಪ್ರಶ್ನೆನ ನಿಮ್ಮನ್ನ ಕೇಳಿದ್ರೆ ಯಾವ್ದು ಹೇಳ್ಬೋದು ನಾವು? ಲವ್ ಎಟ್ ಫಸ್ಟ್ ಸೈಟ್, ವೆಡ್ಡಿಂಗ್ ಆ್ಯನಿವರ್ಸರಿ, ನನ್ನ ಮಗ ಹುಟ್ಟಿದ ದಿನ, ನಾನು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದ ದಿವಸ, ಪ್ರಿನ್ಸಿಪಲ್ ಬೆಂತಟ್ಟಿದ್ದ ದಿವಸ, ಥೌಸಂಡ್ಸ್ ಇದ್ದಾವೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ರೇಟ್ ಪರ್ಸನಾಲಿಟೀಸ್ ಟು ದ ಕಾಮನ್ ಪೀಪಲ್. ಅವರು ನಮಗೆ ರೋಲ್ ಮಾಡಲ್ ಆಗಬೇಕು. ಅಂತಹ ಒಂದು ನಿಟ್ಟಿನಲ್ಲಿ ನಾವು ಅವರು ಬಾಳದಂತಹ ಒಂದು ದೇಶದಲ್ಲಿ ನಾವಿದ್ದೀವಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಲಾ ಪ್ರೊಫೆಷನ್ ಈಸ್ ಎ ಲಾಸ್ಟ್ ಈಸಿ ಪ್ರೊಫೆಷನ್. ಸಾಹೇಬ್ರು ಹೇಳ್ದಂಗೆ ಸರ್ವಿಸ್ ಮೋಟಿವ್ ಮಾಡೋಕ್ಕೆ ಬರ್ತಾ ಇರಬೇಕಾದಂತಹ ವಕೀಲರುಗಳು ತುಂಬ ಕಡಿಮೆ. ಯಾಕಂದರೆ ನನ್ನ ವೈಯಕ್ತಿಕ ಅನುಭವ, ನಾನು 98ರಲ್ಲಿ ಎನ್ರೋಲ್ ಆದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಲಾಯರ್ ಆದೆ. ನಾನು ಆ್ಯಕ್ಚುಲಿ ಗೆಸ್ಟ್ ಲೆಕ್ಚರರ್ ಆಗಿದ್ದೆ. ಕೆಲವೊಂದು ಕಾರಣಗಳಿಂದ ನಾನು ಈ ಪ್ರೊಫೆಷನ್ಗೆ ಬಂದೆ. ಬನ್ನಿ, ಸಂತೋಷ. ಆದರೆ ಇಮ್ಮಿಡಿಯೇಟಾಗಿ ಹಣ ಸಂಪಾದನೆ ಮಾಡೋದಕ್ಕೆ ಹೋಗಬೇಡಿ. ನಾನೊಂದು ಟ್ರೈನಿಂಗ್ ಹೋಗಿದ್ದಾಗ ಒಬ್ಬರು ಹೇಳ್ತಾಯಿದ್ರು, ಹೈಕೋರ್ಟ್ ಜಡ್ಜ್, ಫಸ್ಟ್ ಸ್ಟಾರ್ಟಿಂಗ್ 5 years ಫುಲ್ ವರ್ಕ್, ನೋ ಮನಿ. 5 ವರ್ಷ ಒಬ್ಬ ಯಾವ ಸೀನಿಯರ್ ಇರ್ತಾರೋ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಅದು. 5 years ಫುಲ್ ಆಫ್ ವರ್ಕ್, ನೋ ಮನಿ. ಆಫ್ಟರ್ 5 years ವರ್ಕ್ ವಿತ್ ಮನಿ. ಆಫ್ಟರ್ 15 years ನೀವೇನು ನಿಮ್ಮ ಒಂದು ಟೈಮು, ಡಿಗ್ನಿಟಿ, ಪಂಕ್ಚುಯಾಲಿಟಿ ಅದನ್ನೆಲ್ಲ ಬಳಸ್ಕೊಂಡ್ರೆ ಆಫ್ಟರ್ 15 years 20 years ಆದರೆ ಓನ್ಲಿ ಮನಿ, ನೋ ವರ್ಕ್. ISI ಮಾರ್ಕ್ ಆಗೋಗ್ಬಿಡ್ತೀರಾ. ನಾನೀ ಪಾಲ್ಕಿವಾಲ ಹೆಸರು ಕೇಳಿದ್ದೀರಾ? LLB ಸ್ಟೂಡೆಂಟ್ಸ್ ಇದ್ದೀರಾ? ಕೇಳಿದ್ದೀರಾ? ಮೇಡಮ್ ಇಲ್ಲಿ ಟೈಮ್ ಹೆಚ್ಚಿಸ್ತಾ ಇದ್ದಾರೆ, ಟೈಮ್ ಆಯ್ತು ಸರ್ ಅಂತ. ನಾನೀ ಪಾಲ್ಕಿವಾಲ ದ ಲೆಜೆಂಡ್ರಿ ಆಫ್ ದಿ ಅಡ್ವೊಕೇಸಿ. ನೀವು ಬ್ಲೂಟೂತಲ್ಲ ಅಥವಾ ಯೂಟ್ಯೂಬಲ್ಲ ಗೂಗಲಲ್ಲ ಹೋದರೆ ಚೆಕ್ ಮಾಡಿ. ಅವರು ಬಿಫೋರ್ ಇಂಡಿಪೆಂಡೆನ್ಸಲ್ಲಿನೇ ನಮ್ಮ ಅಡ್ವೊಕೇಟ್ ಆಗಿದ್ದವರು. ಅವ್ರು ಯಾಕಷ್ಟು ಫೇಮಸ್ ಅಂದರೆ, ಬಾಂಬೆಯಲ್ಲಿ ಒಂದು ಚೌಟಿಪಾಲ ಅಂತ ಇದೆ. ಚೌಟಿಪಾಲನ ಯಾವುದೋ ಒಂದು ಇದಿದೆ, ಬಂದರು ಇದೆ. ಅಲ್ಲಿ ಇವರು ವಾಕ್ ಹೋಗ್ತಾ ಇರ್ತಾರೆ. ಅಲ್ಲೊಬ್ಬ ಕಾಬ್ಲರ್ ಇರ್ತಾನೆ, ಚಪ್ಪಲಿ ಶೂ ಹೊಲಿಯೋದು. ಅದನ್ನು ಹೊಲಿತಾ ಇರಬೇಕಾದ್ರೆ ಇವನು ಅಳತೆ ಕೊಟ್ಬಿಟ್ಟು, ಮೊದಲು ಇವಾಗಿದ್ದಂಗಿಲ್ಲ, 7 ಇಂಚ್ ಕೊಡು 8 ಇಂಚ್ ಕೊಡು ಶೂ ಇಲ್ಲ ಅವಾಗ. ಅಲ್ಲಿ ಒಂದು ರಟ್ಟಿ ಇಡ್ತಾ ಇದ್ದ, ಪಾದ ಇಡಬೇಕು, ಅದ್ರ ಮೆಜರ್ಮೆಂಟ್ಗೆ ಅವನು ವಾಕ್ಯ ಕೊಡ್ತಾ ಇದ್ದ. ನಾನು ಅವನು ಎಷ್ಟು ಫೇಮಸ್ ಆಗೋಗ್ಬಿಟ್ಟ ಅಂದರೆ, ನೀನು ಆ ಕಡೆ ಹೋಗ್ತಾ ಇದೀಯಾ, ನಂದೊಂದು ಚಪ್ಪಲಿ ತಗೊಬ ಅಂತ ಹೇಳಿದ ಟೈಮು, ಹೇಳಿದಂತಹ ಕ್ವಾಲಿಟಿ, ಆ ಡ್ಯೂರಬಿಲಿಟಿನ ದೂರಗಳಿಂದ ಬಂದು ಅವನ ಹತ್ರ ಅಳತೆ ಮಾಡಿಸಿ ಆ ಚಪ್ಪಲಿಗಳನ್ನು ಶೂಗಳನ್ನು ಹೊಲಿಸ್ಕೊಂಡ್ತಾ ಇದ್ರಂತೆ. ಮುಂದೊಂದು ದಿನ ಅವನು ಫ್ಲೈಟಲ್ಲಿ ಓಡಾಡೋಂಥ ವ್ಯಕ್ತಿ ಆದ್ನಂತೆ. ಈಸ್ ದ ರೋಲ್ ಮಾಡಲ್ ಟು ಮೈ ಪ್ರೊಫೆಷನ್ ಅಂತ ಹೇಳ್ತಾರೆ ಅವರು. ನಾನೀ ಪಾಲ್ಕಿವಾಲ ಅವ್ರು ಎಷ್ಟು ಫೇಮಸ್ ಆದರು ಅಂದರೆ, ಅಮೇರಿಕಾ, ರಷ್ಯಾ, ಬ್ರಿಟನ್ ಬಡ್ಜೆಟ್ ಮಂಡನೆ ಮಾಡ್ತಾರಲ್ಲ, ಆ ಬಡ್ಜೆಟ್ ಮಾಡ್ದಂಥವ್ರ ಮೇಲೆ ಇದನ್ನು ಚರ್ಚೆ ಮಾಡಿಕೊಳ್ಳೋದಕ್ಕೆ ವಿತೌಟ್ ಸಿಂಗಲ್ ಪೇಪರ್ ಅದನ್ನು ಫೋಟೋಗ್ರಾಫ್ ಮೆಮೊರಿ ಅಂತ ಕರಿತೀವಿ. ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರಂತೆ. ಕಲ್ಕಟ್ಟಾದಲ್ಲಿ ಈಡನ್ ಗಾರ್ಡನ್ ಇರುವಂತಹ ಒಂದು ಸ್ಟೇಡಿಯಂನಲ್ಲಿ ನಮ್ಮ ಇಂಡಿಯನ್ ಬಡ್ಜೆಟನ್ನು 3 ಗಂಟೆ 4 ಗಂಟೆ ಪೀಸ್ ಆಫ್ ಪೇಪರ್ ಇಲ್ಲದೆ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಂತಹ ಲೆಜೆಂಡ್ರಿ ಅಡ್ವೊಕೇಟ್ ಇನ್ ಅವರ್ ಇಂಡಿಯನ್ ಅಡ್ವೊಕೇಸಿ. ಅಂತಹ ವ್ಯಕ್ತಿಗಳಿಂದ ಇದ್ದಕ್ಕಿದ್ದಂಗೆ ನಮ್ಮಲ್ಲಿ ಅದು ಬರೋದಿಲ್ಲ. ನೀವು ಅದನ್ನು ಶ್ರಮಪಟ್ಟು ಹೋದರೆ
ಇದರಲ್ಲಿ ನೋಬಲ್ ಪ್ರೊಫೆಷನ್. ನಾವು ಈ ಒಂದು ಕೋಟ್ ಹಾಕೊಂಡ್ಮೇಲೆ ಯಾರನ್ನಾದರೂ ಭೇಟಿಯಾಗ್ಬೋದು, ನಮ್ಮಲ್ಲಿರುವಂಥ ಜ್ಞಾನವನ್ನು ತಿಳುವಳಿಕೆಯನ್ನು ನೋಡಿದಾಗ ನಮ್ಮನ್ನು ಐಡೆಂಟಿಫೈ ಸಿಕ್ಕೇ ಸಿಗುತ್ತೆ. ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ ಇಷ್ಟೇ. ಸಾಹೇಬರು ಈಗಾಗಲೇ ಹೇಳಿದ್ದಾರೆ, ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಒಂದು ಕಾನೂನು ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮ ನಮ್ಮದು ಆಗಿರ್ತದೆ. ಆದರೆ ಇಲ್ಲಿ ತಾವು ಏನು 7 ದಿನ ಶಿಬಿರಗಳನ್ನು ಮಾಡಿ ಇಲ್ಲಿ ಕಾನೂನನ್ನು ತಿಳಿಸಲಿಕ್ಕೆ ನೀವು ಹಳ್ಳಿಗೆ ಬಂದಿದ್ದೀರಾ. ಇದು ಒಳ್ಳೆಯ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮ ನಿಮ್ಮ ಒಂದು ಕಾಲೇಜಲ್ಲಿ ಎಲ್ಲೆಲ್ಲಿ ಹಳ್ಳಿಗಳಿದೆಯೋ ಹಳ್ಳಿ ಕಡೆಯೇ ಪ್ರತಿ ವರ್ಷವೂ ಇದೇ ಥರನೇ ಒಂದು ಕ್ಯಾಂಪ್ ಮಾಡಿ ಸಾರ್ವಜನಿಕರಿರ್ತಕ್ಕಂಥ ಮೌಢ್ಯತನ ಮತ್ತು ಮೂಢನಂಬಿಕೆಗಳು ಹಾಗೂ ಕಾನೂನು ಅಲ್ಲಿರ್ತಕ್ಕಂಥದ್ದು ಏನೇನಿದೆ ನಾವು ವಾಸಿಸಬೇಕಾದ್ರೆ ಸುತ್ತಲೂ ಸಮಾಜದಲ್ಲಿ ನಾವು ಯಾವ ರೀತಿ ನಮ್ಮ ಕಟ್ಟುಪಾಡುಗಳಿಗೆ ಒಳಪಟ್ಟು ನಮ್ಮ ಕಾನೂನುಗಳಲ್ಲಿ ನಾವು ಯಾವ ಥರ ನಾವು ಅದನ್ನು ಅನುಸರಿಸ್ಕೊಳ್ಬೇಕು. ಈಗಾಗಲೇ ಸಾಹೇಬ್ರು ಹೇಳ್ದಂಗೆ ಒಂದು ಜಮೀನಿಗೆ ಒಂದು ಆಸ್ತಿ ವಿಚಾರವಾಗಿರ್ಬೋದು, ಅಥವಾ ಇವರು ನಮ್ಮ ಶ್ರೀಕಂಠ ಸರ್ ಹೇಳಿದರು ಒಂದು ವೆಹಿಕಲ್ ವಿಚಾರ ಆಗಿರ್ಬೋದು, ಕಾನೂನಿಗೆ ಸಂಬಂಧಪಟ್ಟಂತಹ ಎಲ್ಲ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಾವು ವಿದ್ಯಾರ್ಥಿಗಳಿದ್ದೀರಾ. ಈ ಒಂದು ಹಳ್ಳಿಗೂ ಇದೇ ಥರನೇ ನೀವು ಕ್ಯಾಂಪಸ್ಗಳ ಮುಖಾಂತರ ಮಾಡಿ ಅವರಿಗೆ ಒಂದು ಅವೇರ್ನೆಸ್ಸು ಅವ್ರಿಗೆ ತಿಳಿಸಿ ಕಾನೂನಿರ್ತಕ್ಕಂಥ ಉಪಯೋಗಗಳೇನು, ಯಾವ ಥರ ಅವ್ರು ಉಪಯೋಗಿಸ್ಕೋಬೇಕು ಅನ್ನೋದೊಂದು ಜ್ಞಾನನ ನಿಮ್ಮ ಮುಖಾಂತರ ಅವ್ರಿಗೆ ಹರಡಲಿ ಅಂತ ಹೇಳ್ತಾ, ನನ್ನ ಒಂದು ಮನವಿ ಇದೆ. ಈಗಾಗಲೇ ನೀವು ವಿದ್ಯಾರ್ಥಿಗಳು ಇಲ್ಲಿ ಕಾನೂನು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದಿರಾ. ನಾವು ಈಗಾಗಲೇ ಕಾನೂನಲ್ಲಿ ಅಂದರೆ ಒಬ್ಬ ನ್ಯಾಯವಾದಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನೀವು ಮುಂದೆ ನ್ಯಾಯವಾದಿಗಳು ಆಗ್ಬೋದು ಅಥವಾ ನ್ಯಾಯಾಧೀಶರು ಆಗುವಂಥ ಎಲ್ಲ ಇದು ನಿಮ್ಮ ಇದೆ. ಆದರೆ ನಮ್ಮ ಪ್ರೊಫೆಷನ್ನು ಸಾಹೇಬ್ರು ಹೇಳ್ದಂಗೆ ನೋಬಲ್ ಪ್ರೊಫೆಷನ್ನು, ಇದನ್ನು ನಾವು ಆಯ್ಕೆ ಮಾಡ್ಕೊಂಡು ಬರ್ತಕ್ಕಂಥದ್ದು ನಾವು ಸಾರ್ವಜನಿಕರ ವಲಯದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸ ಆಗಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಬೇಕಾದಂಥ ಒಂದು ಸಮಸ್ಯೆ ಬರುತ್ತೆ. ಯಾಕಂತಂದರೆ ಇವತ್ತಿನ ಸಮಾಜ ಈಗಾಗಲೇ ಹೇಳಿದ್ದಾರೆ, ನಮ್ಮ ಸಹೋದ್ಯೋಗಿ ಶ್ರೀಕಂಠ ಸರ್ ಅವ್ರು ಹೇಳಿದ್ದಾರೆ, ನಾವು ಪ್ರತಿದಿನವೂ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೊರಗಡೆ ಹೋಗ್ಬೇಕಾದ್ರೂ ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಅಂಥ ಒಂದು ಇವತ್ತು ಕಾನೂನುಗಳು ನಮ್ಮಲ್ಲಿ ಇದ್ದಾವೆ. ಆದರೆ ನಾವು ಸದುಪಯೋಗ ಪಡಿಸ್ಕೊತಾ ಇಲ್ಲ. ಕಾರಣಗಳಿಷ್ಟೇ, ಏನಂತಂದರೆ ಕಾನೂನು ಇದ್ರೂ ಕೂಡ ಇವತ್ತು ಕಾನೂನನ್ನು ಉಲ್ಲಂಘನೆ ಮಾಡೋಂಥ ಒಂದು ಇದು ನಮ್ಮಲ್ಲಿ ನಾವೇನೋ ತೊಡಸ್ಕೊತಾ ಬರ್ತಾಯಿದ್ದೀವಿ. ಈಗಾಗಲೇ ಹೇಳಿದರು ಇಲ್ಲಿ ಇದು DL ಯಾರ ಹತ್ರ ಇದೆ ಯಾರ ಹತ್ರ ಇಲ್ಲ ಅಂತಂತ ಹೇಳ್ತಾಯಿದ್ರು. ಇವತ್ತು ಸರ್ಕಾರ ಕಾನೂನು ಅದಕ್ಕೆ ಹೊಡ್ತಿದೆ. ಈಗ ನಮ್ಮ ಪೋಷಕರು ಏನು ಮಾಡ್ತಿದ್ದಾರೆ, ನನ್ನ ಮಗ 15 ವರ್ಷ ಆಗಿರಲಿ 13 ವರ್ಷ ಆಗಿರಲಿ ನನ್ನ ಮಗನ ಗಾಡಿ ಓಡಿಸ್ತಾನೆ ಅಂತ ಅವ್ರಿಗೊಂದು ಖುಷಿ ಇರ್ತದೆ. ಆದರೆ ಆ ಮಗು ಅವನ ವ್ಯಕ್ತಿತ್ವ ಅವನ ಮನೋಭಾವ ಯಾವ ಥರ ಇರ್ತದೆ ಅಂತ ಪೋಷಕರಿಗೆ ಗೊತ್ತಿರೋದಿಲ್ಲ. ಅವನು ಹೋಗಿ ಯಾರಿಗೋ ಒಬ್ರಿಗೂ ಹೊಡೆದ್ಬಿಡ್ತಾನೆ. ಆದರೆ ಕಾನೂನಲ್ಲಿ ಇವತ್ತು ಪೋಷಕರು ಕೂಡ ಮೊನ್ನೆ ಈ ರೀಸೆಂಟಲ್ಲಿ ಚಿತ್ರದುರ್ಗದಲ್ಲಿ ನ್ಯಾಯಾಲಯದಲ್ಲಿ 3 ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ. ಯಾರಿಗೆ? ಪೋಷಕರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಫಸ್ಟ್ ತಪ್ಪು ಪೋಷಕರದು. ಯಾಕಂದರೆ 18 ವರ್ಷ ಆದಮೇಲೆ ಅವನಿಗೆ DL ಇದೆಯಾ ಅದನ್ನ ಆದಮೇಲೆ ನಂತರ ಅವ್ನು ಗಾಡಿ ಕೊಡಬೇಕು. ಆದರೆ ಅದಕ್ಕೆ ಮುಂಚಿತವಾಗಿ ಕಾನೂನು ಗೊತ್ತಿಲ್ಲದ್ರೂ ಕೊಟ್ಟಿದ್ರೆ ಮಾಡಿದರೆ ಅದು ನಿಮ್ಮ ಪೋಷಕರ ತಪ್ಪು ಅಂತೇಳಿ ಇದೇ ನಮ್ಮ ಚಿತ್ರದುರ್ಗ ನ್ಯಾಯಾಲಯದಲ್ಲಿ 3 ವರ್ಷ ಜೈಲಿದೆ ಪೋಷಕರಿಗೆ ಮತ್ತು 25,000 ದಂಡ ಕೂಡ ವಿಧಿಸಿದೆ. ಇಂತಹ ವಿಚಾರಗಳು ನಮ್ಮ ಕಾನೂನಲ್ಲಿ ಹಲವಾರು ಇದ್ದಾವೆ. ಆದ ಕಾರಣ ಹೇಳ್ತಾ ಹೋದರೆ ಇನ್ನೂ ಮತ್ತಷ್ಟು ಇರ್ತದೆ. ಯಾಕಂದರೆ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ತಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಇವರೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ತಿಳ್ಕೊಂಡು ತಾವು ಇಲ್ಲಿ ಇರೋ 7 ದಿನಗಳಲ್ಲಿ ಈ ಒಂದು ಊರಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ತಮ್ಮ ಕಾನೂನುಗಳಿಗೆ ಏನೇನು ಇದೆಯಾ ಅನ್ನೋದನ್ನು ಅವ್ರಿಗೆಲ್ಲ ಪರಿಚಯಿಸಿ ತಮ್ಮ ಈ ಒಂದು ಶಿಬಿರ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾವು ಈ ಒಂದು ಉದ್ದೇಶಪೂರ್ವಕವಾಗಿ ನಾವು ಇದನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ಜೋರದ ಚಪ್ಪಾಳೆ ಮೂಲಕ ಅವರಿಗೆ ಹಸ್ತಾಂತರಿಸೋಣ. MS ಕಾನೂನು ಮಹಾವಿದ್ಯಾಲಯದ ವತಿಯಿಂದ ಚೂಡಹಳ್ಳಿಯಲ್ಲಿ 7 ದಿನದ NSS ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ಇಲ್ಲಿಯ ಗ್ರಾಮಸ್ಥರಿಗೆ ಕಾನೂನಿನ ಬಗ್ಗೆ ತಿಳುವಳಿಕೆಯನ್ನು
ತಿಳಿಸಲು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕಾನೂನು ಮಹಾವಿದ್ಯಾಲಯದಿಂದ ಪ್ರತಿ ವರ್ಷವೂ ಸಹ ನಾವು ಒಂದು NSS ಶಿಬಿರವನ್ನು ಹಮ್ಮಿಕೊಳ್ತೇವೆ. ಈ ಒಂದು ವಾರ್ಷಿಕ 2024ರಲ್ಲಿ ನಾವು ಚೂಡಹಳ್ಳಿ ಗ್ರಾಮದಲ್ಲಿ NSS ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಒಂದು ಕಾಲೇಜು ಕಾನೂನು ಕಾಲೇಜು ಆಗಿರುವುದರಿಂದ ಇಲ್ಲಿ ಶ್ರಮದಾನದ ಜೊತೆಗೆ ನಾವು ಕಾನೂನಿನ ಅರಿವನ್ನು ಸಹ ಈ ಒಂದು ಗ್ರಾಮಸ್ಥರಲ್ಲಿ, ಈ ಒಂದು ಹಳ್ಳಿಯು ಒಂದು ಕಾಡಿನ ಅಂಚಿನಲ್ಲಿರುವುದರಿಂದ ಅವರಿಗೆ ಕಾನೂನಿನ ಅರಿವು ಬಹಳಷ್ಟು ಮುಖ್ಯವಾಗಿರುತ್ತದೆ. ಹಾಗಾಗಿ ನಮ್ಮ ಒಂದು ಶಿಬಿರದಲ್ಲಿ ಏನು ಕಾನೂನು ವಿದ್ಯಾರ್ಥಿಗಳಿದ್ದಾರೆ, ಅದೇ ರೀತಿ ವಕೀಲರು ಸಹ ಬಂದಿರ್ತಾರೆ. ಸೊ ಅವರಿಗೆ ಕಾನೂನಿನ ಸಾಮಾನ್ಯ ಜ್ಞಾನವನ್ನು ತಿಳಿಸಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಶಿಬಿರದಲ್ಲಿ ಕಾನೂನಿನ ಅರಿವು ನೆರವು ಮೂಲ ಕಾರ್ಯಕ್ರಮ, ಅದರ ಜೊತೆಗೆ ವಯಸ್ಕ ಶಿಕ್ಷಣವನ್ನು ಒಂದು ವಿಷಯವಾಗಿ ಹಮ್ಮಿಕೊಂಡಿದ್ದೇವೆ. ಪ್ರತಿದಿನ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಜನರಿಗೆ ಅವರ ಹಕ್ಕುಗಳೇನು, ಅವರ ಕರ್ತವ್ಯಗಳೇನು, ಅವರಿಗೆ ಏನೇನು ತೊಂದರೆ ಇದೆ ಅದನ್ನೆಲ್ಲ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ದೃಷ್ಟಿಯಿಂದ 7 ದಿನದ ಈ ವಿಶೇಷ ಶಿಬಿರವನ್ನು BMS ಮಹಾವಿದ್ಯಾಲಯದ ವತಿಯಿಂದ ಹಮ್ಮಿಕೊಂಡಿದ್ದೆ.